ಸುಮನ್ ರಂಗನಾಥ್ ಸಿನಿಮಾ ಪ್ರಚಾರಕ್ಕೆ ಬರ್ತಿಲ್ಲ. ಸುಮನ್ ರಂಗನಾಥ್ ಅವರಿಂದ ನಮಗೆ ಸಮಸ್ಯೆ ಆಗ್ತಿದೆ. ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸುಮನ್ ರಂಗನಾಥ್ ವಿರುದ್ಧ ತದ್ವಿರುದ್ಧ ಚಿತ್ರತಂಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕದ ತಟ್ಟಿದ್ದಾರೆ. ನಟಿ ಸುಮನ್ ರಂಗನಾಥನ್ ಮೇಲೆ ಗಂಭೀರ ಆರೋಪ. ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ ಚಿತ್ರತಂಡ. ಕನ್ನಡ ಸಿನಿಮಾಗಳನ್ನು ನೋಡುವವರ ಸಂಖ್ಯೆ ಇಳಿದಿದೆ. ಇದರ ಭೀಕರತೆ ಅರಿತಿರುವಂತಹ ಸಿನಿಮಾ ಮಂದಿ ಸಿನಿಮಾ ನಿರ್ಮಾಣದಿಂದ ಹಿಂದೆ ಸರಿತಾ ಇದ್ದಾರೆ. ಈಗ ಇಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲಿ ತದ್ವಿರುದ್ಧ ಚಿತ್ರತಂಡ ಇದ್ದು ಚಿತ್ರದ ಪ್ರಚಾರಕ್ಕೆ ನಟಿ ಸುಮನ್ ರಂಗನಾಥ್ ಬರ್ತಿಲ್ಲ ಅಂತ ವಾಣಿಜ್ಯ ಮಂಡಳಿಗೆ ಸುಮನ್ ರಂಗನಾಥ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ತದ್ವಿರುದ್ಧ ಸಿನಿಮಾದ ನಿರ್ಮಾಣ ಸಂಸ್ಥೆ ಚಾರ್ಮಿಯನ್ ಮೋಷನ್ ಪಿಕ್ಚರ್ಸ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಧಿಕೃತವಾಗಿ ದೂರನ್ನ ಕೊಟ್ಟಿದೆ. ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದರೂ ನಟಿ ಪ್ರಚಾರ ಕಾರ್ಯಕ್ರಮಗಳಿಗೆ ಸಹಕರಿಸುತ್ತಿಲ್ಲ ಅಂತ ಚಿತ್ರತಂಡ ಗಂಭೀರವಾಗಿ ಆರೋಪ ಮಾಡಿದೆ. ನಟಿಗೆ ನೀಡಬೇಕಾದ ಸಂಭಾವನೆಯನ್ನ ಸಂಪೂರ್ಣವಾಗಿ ಚುಕ್ತಾ ಮಾಡಿದ್ದರೂ ಅವರು ಕಳೆದ ಕೆಲವು ತಿಂಗಳುಗಳಿಂದ ಚಿತ್ರತಂಡಕ್ಕೆ ಸಿಗದೆ ಸತಾಯಿಸ್ತಾ ಇದ್ದಾರೆ ಅಂತ ನಿರ್ಮಾಪಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ವಾಣಿಜ್ಯ ಮಂಡಳಿಗೆ ನೀಡಿರುವಂತಹ ದೂರಿನ ಪತ್ರದಲ್ಲಿ ಚಿತ್ರತಂಡ ಹಲವು ಪ್ರಮುಖ ವಿಷಯಗಳನ್ನು ಉಲ್ಲೇಖ ಮಾಡಿದೆ. 2023 ಏಪ್ರಿಲ್ 7ರಂದು ಮಾಡಿಕೊಳ್ಳಲಾದ ಒಪ್ಪಂದದ ಪ್ರಕಾರ ಸುಮನ್ ರಂಗನಾಥನ್ ಅವರು ನಟನೆ, ಡಬ್ಬಿಂಗ್ ಹಾಗೂ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಕಳೆದ 30 ದಿನಗಳಿಂದ ನಟಿ ಹಾಗೂ ಅವರ ಮ್ಯಾನೇಜರ್ ಶಿವು ಅವರನ್ನ ಸಂಪರ್ಕಿಸಲು ಚಿತ್ರತಂಡ ನಿರಂತರವಾಗಿ ಫೋನ್ ಕರೆ, ವಾಟ್ಸ್ಆಪ್ ಸಂದೇಶಗಳ ಮೂಲಕ ಪ್ರಯತ್ನಿಸಿದ್ರು. ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ತದ್ವಿರುದ್ಧ ಚಿತ್ರವು ಇದೇ ಜುಲೈ 31ರಂದು ತೆರೆಗೆ ಬರಲು ಸಿದ್ಧವಾಗಿದೆ. ಬಿಡುಗಡೆಗೆ ಮುನ್ನ ಇರುವಂತಹ ಈ 10 ದಿನಗಳ ಪ್ರಚಾರದ ಅವಧಿಯು ಚಿತ್ರದ ಯಶಸ್ಸಿನ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ. ಇಂತಹ ಸಂದರ್ಭದಲ್ಲಿ ನಟಿಯಿಂದ ಯಾವುದೇ ಸಹಕಾರ ಸಿಗದೆ ಇರೋದ್ರಿಂದ ಚಿತ್ರಕ್ಕೆ ಹಾಗೂ ನಿರ್ಮಾಣ ಸಂಸ್ಥೆಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಅಂತ ಚಿತ್ರತಂಡ ಆತಂಕ ಹೊರಹಾಕಿದ್ದು, ಈ ಸಮಸ್ಯೆಗೆ ವಾಣಿಜ್ಯ ಮಂಡಳಿ ಯಾವ ರೀತಿ ಸ್ಪಂದಿಸುತ್ತಾರೆ ಕಾದು ನೋಡಬೇಕಿದೆ.